ತನಿಖೆಗೆ ಇಳಿದಂಥ ಪೊಲೀಸರಿಗೆ ಸಾಕಷ್ಟು ವಿಚಾರಗಳು ಗೊತ್ತಾಗಿತ್ತು. ಒಂದಷ್ಟು ಹಣಕಾಸಿನ ವಹಿವಾಟು ನಡೆದಿತ್ತು ಅನ್ನೋದು ಗೊತ್ತಾಗಿತ್ತು. ಹಾಗಾಗಿ ಈ ಹಣಕಾಸಿನ ವಹಿವಾಟು ಹೇಗೆ ನಡೆದಿತ್ತು ಅನ್ನೋದ್ರ ಬಗ್ಗೆ ಒಬ್ಬರಿಬ್ಬರು ಆರೋಪಿಗಳಲ್ಲ, 17 ಜನ ಆರೋಪಿಗಳ ಹಣದ ವಹಿವಾಟಿನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಈ KYC ಕಂಟಕ ಈಗ ಶುರುವಾಗ್ತಾ ಇದೆ. ಹೇಗೆ ಅಂತ ಈ ರಿಪೋರ್ಟ್ ನೋಡಿ. ಡಿ ಗ್ಯಾಂಗ್ಗೆ ಕಾದಿದೆ ಮತ್ತೊಂದು ಟೆನ್ಷನ್. ಆರೋಪಿಗಳ ಹಣಕಾಸಿನ ಮೂಲಕ್ಕೆ ಕೈ ಹಾಕಿದ ಟೀಮ್. ರೇಣುಕಾಸ್ವಾಮಿ ಕೊಲೆಯಾದ ಬಳಿಕ ಆರೋಪಿಗಳಿಗೆ ದುಡ್ಡು ನೀಡಲಾಗಿತ್ತು ಎಂಬ ಆರೋಪವಿದೆ. ಇದರ ಬಗ್ಗೆ ಇಷ್ಟು ಮಾಹಿತಿ ಲಭ್ಯವಾಗಿರಲಿಲ್ಲ. ಈ ಕುರಿತು ತನಿಖೆಗಿಳಿದ ಪೊಲೀಸರು 17 ಆರೋಪಿಗಳ ಹಣಕಾಸಿನ ಮೂಲಕ್ಕೆ ಕೈ ಹಾಕಿದ್ದಾರೆ. ಇದರಿಂದ ದರ್ಶನ್ಗೆ ಇನ್ನಷ್ಟು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಬೆಂಗಳೂರು ಪೊಲೀಸರು ಇನ್ನಷ್ಟು ಆಳಕ್ಕಿಳಿದಿದ್ದಾರೆ. ಆರೋಪಿಗಳ ಹಣಕಾಸು ವ್ಯವಹಾರದ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. 17 ಆರೋಪಿಗಳಿಗೆ ಸಂಬಂಧಿಸಿದ ಬೆಂಗಳೂರಿನಲ್ಲಿರುವ ವಿವಿಧ ಬ್ಯಾಂಕ್ಗಳಿಂದ ತನಿಖಾಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದ್ದಾರೆ. ಒಟ್ಟು 7 ಬ್ಯಾಂಕ್ ಮ್ಯಾನೇಜರ್ಗಳಿಂದ ಅಧಿಕಾರಿಗಳು KYC ಮಾಹಿತಿ ಪಡೆದಿದ್ದಾರಂತೆ. KYC ಮಾಹಿತಿ ಸಂಗ್ರಹ. ಕೊಲೆ ಆರೋಪಿಗಳ KYC ಮಾಹಿತಿಯನ್ನ ತನಿಖಾಧಿಕಾರಿಗಳು ಸಂಗ್ರಹಿಸಿದ್ದಾರೆ. KYC ಮೂಲಕ ಗ್ರಾಹಕರ ಗುರುತು ಮಾಹಿತಿ ಸಂಗ್ರಹಿಸಲು ಸಹಕಾರಿಯಾಗಲಿದೆ. ಇದು ವಂಚನೆಯನ್ನ ತಡೆಯಲು ಸಹಕಾರಿಯಾಗಲಿದೆ. ಬ್ಯಾಂಕಿನ ಟ್ರಾನ್ಸಾಕ್ಷನ್ ಬಗ್ಗೆಯೂ ಮಾಹಿತಿ ಸಿಗಲಿದೆ. ಹೀಗಾಗಿ IDFC, ಫಸ್ಟ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, HDFC ಬ್ಯಾಂಕ್, ಕೋಟಕ್ ಮಹೇಂದ್ರ ಬ್ಯಾಂಕ್, ಕೆನರಾ ಬ್ಯಾಂಕ್, SBI ಬ್ಯಾಂಕ್, ICICI ಬ್ಯಾಂಕ್ ಈ 7 ಬ್ಯಾಂಕ್ಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಮಾಗಡಿ ರೋಡ್ನ ಒಂದು ಬ್ಯಾಂಕಿನಿಂದ 14 ಜನ ಆರೋಪಿಗಳಿಗೆ ಸಂಬಂಧಿಸಿದಂತೆ KYC ಮಾಹಿತಿಯನ್ನ ತನಿಖಾಧಿಕಾರಿಗಳು ಪಡೆದಿದ್ದಾರೆ. ಇಮೇಲ್ ಮೂಲಕ ಪವಿತ್ರ ಗೌಡ, ದರ್ಶನ್ ಸೇರಿ 14 ಆರೋಪಿಗಳ KYC ಮಾಹಿತಿ ಸಂಗ್ರಹಿಸಿದ್ದಾರೆ. 7 ಬ್ಯಾಂಕ್ ಮ್ಯಾನೇಜರ್ಗಳಿಂದ ಖಾಕಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಒಂದು ವೇಳೆ ಆರೋಪಿಗಳಿಗೆ ದರ್ಶನ್ ಅಥವಾ ದರ್ಶನ್ಗೆ ಸಂಬಂಧಿಸಿದ ವ್ಯಕ್ತಿಗಳಿಂದ ಹಣ ಟ್ರಾನ್ಸಾಕ್ಷನ್ ಆಗಿದ್ರೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಅದು ದೊಡ್ಡ ಸಾಕ್ಷ್ಯ ಆಗಲಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿರುವ ಆರೋಪಿಗಳಲ್ಲಿ ಬಹುತೇಕರು ತುತ್ತು ಅನ್ನಕ್ಕೂ ಪರದಾಡುವಂತಹ ಬಡವರು. ಅವರ ಖಾತೆಯಲ್ಲಿ ಲಕ್ಷಾಂತರ ವ್ಯವಹಾರ ಪತ್ತೆಯಾದರೆ ದೊಡ್ಡ ಸಾಕ್ಷ್ಯವಾಗಲಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಈಗ ರೇಣುಕಾರಾಧ್ಯ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ ವಾಪಸ್ ಬರ್ತಾರಾ ದರ್ಶನ್ ಬಳ್ಳಾರಿಗೆ? ಆ ಲಕ್ಷಣಗಳೇನಾದ್ರು ಕಂಡು ಬರ್ತಾ ಇದೆ? ಯಾಕಂದರೆ ಇವತ್ತು ನಿನ್ನೆ ಗೃಹ ಸಚಿವರು ಕೊಟ್ಟಂಥ ಸ್ಟೇಟ್ಮೆಂಟ್ ಮೇಲೆ ಈ ಚರ್ಚೆಗಳು ಆಗ್ತಾ ಇದೆ. ಬಳ್ಳಾರಿನಾಗ ಏನಿದೆ ಚರ್ಚೆ? ನಾಗೇಂದ್ರ ಬಾಬು, ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬರಲೇಬೇಕಾಗುತ್ತೆ. ಯಾಕಂದರೆ ಅನಾರೋಗ್ಯದ ಕಾರಣದಿಂದ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನು ಪಡೆದು ಆಪರೇಷನ್ಗೆ ಅಂತ ಬೆಂಗಳೂರಿಗೆ ತೆರಳಿದ್ರು. ಆದರೆ ಈಗಾಗಲೇ 4 ವಾರ ಆಗ್ತಾ ಬಂತು. ಆದರೆ ಇಲ್ಲಿಯವರೆಗೂ ಕೂಡ ದರ್ಶನ್ ಯಾವುದೇ ರೀತಿಯ ಆಪರೇಷನನ್ನು ಮಾಡಿಸ್ಕೊಂಡಿಲ್ಲ. ಕೋರ್ಟ್ ಏನು ಅವರಿಗೆ ಜಾಮೀನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರಮುಖವಾದ ವಿಷಯವನ್ನು ತಿಳಿಸಿತ್ತು. ಏನಂದರೆ ಯಾವ ಟ್ರೀಟ್ಮೆಂಟ್ ಪಡಿತೀರಾ, ಜೊತೆಗೆ ಆಪರೇಷನ್ ಆದ ಬಳಿಕ ಅದರ ಬಗ್ಗೆ ವರದಿಯನ್ನು ಕೂಡ ನೀವು ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತ ಕೋರ್ಟ್ ಹೇಳಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಆಪರೇಷನ್ ಆಗಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆಗೆ ದರ್ಶನ್ ಅವರು ನಾಟಕ ಮಾಡ್ತಾ ಇದ್ದಾರಾ ಅನ್ನುವ ಚರ್ಚೆ ಸಾಮಾನ್ಯವಾಗಿ ನಡೀತಾ ಇತ್ತು. ಅದಕ್ಕೆ ಹಿಂಬು ನೀಡುವಂತೆ ನಿನ್ನೆ ಗೃಹ ಸಚಿವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ದರ್ಶನ್ಗೆ ಯಾವುದೇ ರೀತಿಯಾದ ಆಪರೇಷನ್ ಅವಶ್ಯಕತೆ ಇಲ್ಲ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ, ಆ ಹೇಳಿಕೆಯನ್ನು ನೋಡಿದಾಗ ಇಲ್ಲಿ ಸ್ಪಷ್ಟವಾಗುತ್ತೆ. ಎಲ್ಲೋ ಒಂದು ಕಡೆಗೆ ದರ್ಶನ್ ಬೆಂಗಳೂರಿಗೆ ಹೋಗೋದಕ್ಕೆ ಈ ರೀತಿಯಾದ ನೆಪವನ್ನು ಒಡ್ಡಿ ಒಂದಷ್ಟು ಜೈಲಿನಲ್ಲೂ ಕೂಡ ತೀವ್ರವಾದ ಬೆನ್ನು ನೋವಿದೆ ಅನ್ನುವ ಮಟ್ಟಕ್ಕೆ, ಅಂದರೆ ಬೀಳುವ ಮಟ್ಟಕ್ಕೆ ಹೋಗಿ, ಜೊತೆಗೆ ಒಂದಷ್ಟು ಏನು ಹೋಗುವಾಗ ಬ್ಯಾಗನ್ನು ಕೂಡ ಹಿಡಿದುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವ ಮಟ್ಟಕ್ಕೆ ಅವರು ಡ್ರಾಮಾ ಮಾಡಿದ್ರ ಅನ್ನುವ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಈಗಾಗಲೇ 4 ವಾರ ಕಳೆದಿದೆ. ಕೇವಲ ಇನ್ನು 2 ರಿಂದ 2.5 ವಾರ ಮಾತ್ರ ದರ್ಶನ್ಗೆ ಅವಕಾಶ ಇದೆ. ಅಷ್ಟರೊಳಗೆ ಅವರು ಆಪರೇಷನ್ ಮಾಡಿಸ್ಕೊಳ್ದೆ ಹೋದರೆ
ಕೋರ್ಟ್ಗೆ ಅವರು ಏನು ಮಂಕುಬುದ್ಧಿ ಏರಿಸಿದ್ರು ಅನ್ನೋದು ಇಲ್ಲಿ ಆಗುತ್ತೆ. ಇನ್ನೊಂದು ಕಡೆಗೆ ದರ್ಶನ್ಗೆ ಏನು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇಟ್ಟಿದ್ರು. ಆ ಹೈ ಸೆಕ್ಯೂರಿಟಿ ಸೆಲ್ನ 15ನೇ ನಂಬರ್ ಇಂದಿಗೂ ಕೂಡ ದರ್ಶನ್ಗೆ ರಿಸರ್ವ್ ಮಾಡಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಇನ್ನೊಂದು ಪ್ರಮುಖವಾದ ವಿಚಾರ ಏನು ಅಂದರೆ, ದರ್ಶನ್ 15ನೇ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇದ್ದಾಗ ಅವ್ರಿಗೆ ಏನೇನು ಫೆಸಿಲಿಟಿಯನ್ನು ಕೊಡಲಾಗಿತ್ತು, ಬೆಡ್ ಆಗಿರ್ಬೋದು, ಮೆಡಿಕಲ್ ಬೆಡ್ ಆಗಿರ್ಬೋದು, ಸರ್ಜಿಕಲ್ ಚೇರ್ ಆಗಿರ್ಬೋದು, ಜೊತೆಗೆ ಒಂದು ಟಿವಿ, ಜೊತೆಗೆ ಕುರ್ಚಿಯನ್ನು ಏನು ಕೊಟ್ಟಿದ್ರು, ಅವೆಲ್ಲವೂ ಕೂಡ ಇನ್ನೂ ಕೂಡ ಅದೇ ರೀತಿಯಾಗಿ ಆ ಒಂದು ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರ್ತಕ್ಕಂಥದ್ದು. ಇವೆಲ್ಲವನ್ನು ನೋಡಿದಾಗ ದರ್ಶನ್ 100% ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಮತ್ತೆ ಬರ್ತಾರೆ. ಒಂದು ವೇಳೆ ಈಗೇನಾದರೂ ಆಪರೇಷನ್ ಮಾಡಿಸ್ಕೊಳ್ದೆ ಹೋದ್ರೆ ಅಂದರೆ ರೇಣುಕಾಸ್ವಾಮಿ ಪರ ವಕೀಲರು ಅಥವಾ ಪೊಲೀಸರು ಇದಕ್ಕೆ ಅಬ್ಜೆಕ್ಷನ್ ಅನ್ನು ಸಲ್ಲಿಸಬಹುದು. ಆಗ ಕೋರ್ಟ್ ನಿಜಕ್ಕೂ ಈ ಒಂದು ವಿಚಾರದಲ್ಲಿ ಮತ್ತೆ ದರ್ಶನ್ಗೆ ನೀಡತಕ್ಕಂಥ ಜಾಮೀನನ್ನು ಏನು ರದ್ದುಗೊಳಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ತನಿಖೆಗೆ ಇಳಿದಂಥ ಪೊಲೀಸರಿಗೆ ಸಾಕಷ್ಟು ವಿಚಾರಗಳು ಗೊತ್ತಾಗಿತ್ತು. ಒಂದಷ್ಟು ಹಣಕಾಸಿನ ವಹಿವಾಟು ನಡೆದಿತ್ತು ಅನ್ನೋದು ಗೊತ್ತಾಗಿತ್ತು. ಹಾಗಾಗಿ ಈ ಹಣಕಾಸಿನ ವಹಿವಾಟು ಹೇಗೆ ನಡೆದಿತ್ತು ಅನ್ನೋದ್ರ ಬಗ್ಗೆ ಒಬ್ಬರಿಬ್ಬರು ಆರೋಪಿಗಳಲ್ಲ, 17 ಜನ ಆರೋಪಿಗಳ ಹಣದ ವಹಿವಾಟಿನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಈ KYC ಕಂಟಕ ಈಗ ಶುರುವಾಗ್ತಾ ಇದೆ. ಹೇಗೆ ಅಂತ ಈ ರಿಪೋರ್ಟ್ ನೋಡಿ. ಗ್ಯಾಂಗ್ಗೆ ಕಾದಿದೆ ಮತ್ತೊಂದು ಟೆನ್ಷನ್. ಆರೋಪಿಗಳ ಹಣಕಾಸಿನ ಮೂಲಕ್ಕೆ ಕೈ ಹಾಕಿದ ಟೀಮ್. ರೇಣುಕಾಸ್ವಾಮಿ ಕೊಲೆಯಾದ ಬಳಿಕ ಆರೋಪಿಗಳಿಗೆ ದುಡ್ಡು ನೀಡಲಾಗಿತ್ತು ಎಂಬ ಆರೋಪವಿದೆ. ಇದರ ಬಗ್ಗೆ ಇಷ್ಟು ಮಾಹಿತಿ ಲಭ್ಯವಾಗಿರಲಿಲ್ಲ. ಈ ಕುರಿತು ತನಿಖೆಗಿಳಿದ ಪೊಲೀಸರು 17 ಆರೋಪಿಗಳ ಹಣಕಾಸಿನ ಮೂಲಕ್ಕೆ ಕೈ ಹಾಕಿದ್ದಾರೆ. ಇದರಿಂದ ದರ್ಶನ್ಗೆ ಇನ್ನಷ್ಟು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಬೆಂಗಳೂರು ಪೊಲೀಸರು ಇನ್ನಷ್ಟು ಆಳಕ್ಕಿಳಿದಿದ್ದಾರೆ. ಆರೋಪಿಗಳ ಹಣಕಾಸು ವ್ಯವಹಾರದ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. 17 ಆರೋಪಿಗಳಿಗೆ ಸಂಬಂಧಿಸಿದ ಬೆಂಗಳೂರಿನಲ್ಲಿರುವ ವಿವಿಧ ಬ್ಯಾಂಕ್ಗಳಿಂದ ತನಿಖಾಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದ್ದಾರೆ. ಒಟ್ಟು 7 ಬ್ಯಾಂಕ್ ಮ್ಯಾನೇಜರ್ಗಳಿಂದ ಅಧಿಕಾರಿಗಳು KYC ಮಾಹಿತಿ ಪಡೆದಿದ್ದಾರಂತೆ. KYC ಮಾಹಿತಿ ಸಂಗ್ರಹ. ಕೊಲೆ ಆರೋಪಿಗಳ KYC ಮಾಹಿತಿಯನ್ನ ತನಿಖಾಧಿಕಾರಿಗಳು ಸಂಗ್ರಹಿಸಿದ್ದಾರೆ. KYC ಮೂಲಕ ಗ್ರಾಹಕರ ಗುರುತು ಮಾಹಿತಿ ಸಂಗ್ರಹಿಸಲು ಸಹಕಾರಿಯಾಗಲಿದೆ. ಇದು ವಂಚನೆಯನ್ನ ತಡೆಯಲು ಸಹಕಾರಿಯಾಗಲಿದೆ. ಬ್ಯಾಂಕಿನ ಟ್ರಾನ್ಸಾಕ್ಷನ್ ಬಗ್ಗೆಯೂ ಮಾಹಿತಿ ಸಿಗಲಿದೆ. ಹೀಗಾಗಿ IDFC, ಫಸ್ಟ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, HDFC ಬ್ಯಾಂಕ್, ಕೋಟಕ್ ಮಹೇಂದ್ರ ಬ್ಯಾಂಕ್, ಕೆನರಾ ಬ್ಯಾಂಕ್, SBI ಬ್ಯಾಂಕ್, ICICI ಬ್ಯಾಂಕ್ ಈ 7 ಬ್ಯಾಂಕ್ಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಮಾಗಡಿ ರೋಡ್ನ ಒಂದು ಬ್ಯಾಂಕಿನಿಂದ 14 ಜನ ಆರೋಪಿಗಳಿಗೆ ಸಂಬಂಧಿಸಿದಂತೆ KYC ಮಾಹಿತಿಯನ್ನ ತನಿಖಾಧಿಕಾರಿಗಳು ಪಡೆದಿದ್ದಾರೆ. ಇಮೇಲ್ ಮೂಲಕ ಪವಿತ್ರ ಗೌಡ, ದರ್ಶನ್ ಸೇರಿ 14 ಆರೋಪಿಗಳ KYC ಮಾಹಿತಿ ಸಂಗ್ರಹಿಸಿದ್ದಾರೆ. 7 ಬ್ಯಾಂಕ್ ಮ್ಯಾನೇಜರ್ಗಳಿಂದ ಖಾಕಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಒಂದು ವೇಳೆ ಆರೋಪಿಗಳಿಗೆ ದರ್ಶನ್ ಅಥವಾ ದರ್ಶನ್ಗೆ ಸಂಬಂಧಿಸಿದ ವ್ಯಕ್ತಿಗಳಿಂದ ಹಣ ಟ್ರಾನ್ಸಾಕ್ಷನ್ ಆಗಿದ್ರೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಅದು ದೊಡ್ಡ ಸಾಕ್ಷ್ಯ ಆಗಲಿದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿರುವ ಆರೋಪಿಗಳಲ್ಲಿ ಬಹುತೇಕರು ತುತ್ತು ಅನ್ನಕ್ಕೂ ಪರದಾಡುವಂತಹ ಬಡವರು. ಅವರ ಖಾತೆಯಲ್ಲಿ ಲಕ್ಷಾಂತರ ವ್ಯವಹಾರ ಪತ್ತೆಯಾದರೆ ದೊಡ್ಡ ಸಾಕ್ಷ್ಯವಾಗಲಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.